ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ರಜನಿ ಶಶಿ 0509. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಮ್ದು ಬಂದು ಫ್ಯಾಮಿಲಿ ಓರಿಯೆಂಟೆಡ್ ವಿಡಿಯೋಸ್ ಇರುತ್ತೆ. ಯಾವಾಗೂ ನಿಮಗೆ ಎಂಟರ್ಟೈನ್ ಮಾಡೋದೇ ನಮ್ಮ ಉದ್ದೇಶ. ಅದ್ರ ಜೊತೆ ಇವತ್ತಿನ ಲಾಗ್ ಏನಪ್ಪಾ ಅಂತ ಅಂದ್ರೆ, ನಾನು ಓದ್ ವಿಡಿಯೋದಲ್ಲೇ ಹೇಳಿದೀನಿ ನಮ್ ಕ್ಯಾಮ್ರಾಮನ್ ಯಾರಪ್ಪ ಅಂತ ತೋರಿಸ್ತೀನಿ ಅಂತ ಹೇಳಿ. ನಮ್ ಕ್ಯಾಮ್ರಾಮನ್ ಬಂದು ಒಂದ್ 2 ನಿಮಿಷ ಇರ್ರು, ಒಂದ್ 2 ನಿಮಿಷ ಕಂಡ್ರು. ಒಂದ್ ನಿಮಿಷ ಮಾತಾಡ್ಬಿಡಚ್ಚಿನಿ. ಈ ಲಾಗ್ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಓದ್ ವಿಡಿಯೋದಲ್ಲಿ ನಾನು ಹೇಳಿದೀನಿ ನಮ್ ಕ್ಯಾಮ್ರಾಮನ್ ಯಾರತ್ರ ತೋರಿಸ್ತೀನಿ ಅಂತ ಹೇಳಿ. ಅವ್ರು ತೋರ್ಸೋ ಟೈಮ್ ಬಂದಿದೆ. ಅದ್ರ ಜೊತೆ ಎವ್ರಿ ಸಂಡೇ ನಾವು ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಎವ್ರಿ ಸಂಡೇ ನಾವು ಸ್ವಲ್ಪ ಬೇಗ ಎದ್ದು ನಾವೇನ್ ಪ್ಲಾನ್ ಮಾಡಿದೀವಲ್ಲ ಅದಕ್ಕೂ ಏನೇನ್ ಬೇಕು, ಊಟ ಆಗ್ಲಿ, ತಿಂಡಿ, ಫ್ರೂಟ್ಸು, ಅದನ್ನೆಲ್ಲ ನಾವು ಫಸ್ಟೇ ನಾವು ಪ್ಯಾಕಪ್ ಮಾಡಿಕೊಂಡು ವಾಟ್ರ್ ಬಾಟ್ಲು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಸ್ಟಾರ್ಟ್ ಮಾಡ್ತೀವಿ. ಏನಪ್ಪ ಅಂದರೆ ಹೊರಗಿನ ಫುಡ್ಡು ಸ್ವಲ್ಪ ಅವಾಯ್ಡ್ ಮಾಡೋಣ ಅನ್ನೋದು ಒಂದೇ ಉದ್ದೇಶ. ಅದ್ರ ಜೊತೆ ನಾವು ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋಗೋ ಪರ್ಪಸ್ ಏನಪ್ಪ ಅಂದರೆ, ಮಕ್ಕಳಿಗೆ ಹಳ್ಳಿ ಜೀವನ ಹೇಗಿರುತ್ತೆ, ಹಳ್ಳಿ ಲೈಫ್ ಸ್ಟೈಲು ತೋರಿಸ್ಬೇಕು ಅನ್ನೋದು. ಈಗ ಸಿಟಿ ನಾವು ಇಲ್ಲೆಲ್ಲ ಇರೋ ಹತ್ರ ನಮಗೆ ಆ ಥರ ಫೆಸಿಲಿಟಿ ಇರಲ್ಲ. ಎವ್ರಿ ಟೈಮು ನಾವು ಊರಿಗೆ ಕರ್ಕೊಂಡೋಗಿ ತೋರ್ಸೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಇಲ್ಲೇ ಇರೋ ಸರೌಂಡಿಂಗಲ್ಲೇ ನಾವು ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಆಮೇಲೆ ವೀಕ್ಲಿ ಸಿಗೋದೊಂದು ರಜಾ, ಆ ಒಂದು ಹಾಲಿಡೇನ ಮಕ್ಕಳಿಗೆ ಫುಲ್ಫಿಲ್ ಮಾಡಬೇಕು. ಎವ್ರಿ ಡೇ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದ್ರೂ ಆ ಒಂದಿನ ಅವ್ರನ್ನ ಕರ್ಕೊಂಡೋಗಿ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಆ ದಿನ ನಮಗೆ ಕಂಪ್ಲೀಟ್ ಅನ್ಸೋದು. ಮತ್ತೆ ನಾವು ಯಾವ ತರಪ್ಪ ಅಂದ್ರೆ, ಮಕ್ಳು ಚಿಕ್ಕವ್ರು ಇರ್ತಾನೆ ಅವ್ರ ಜೊತೆ ಒಳ್ಳೆ ಟೈಮ್ನ ನಾವು ಕಳಿಬೇಕು. ಆಮೇಲೆ ಅವ್ರು ದೊಡ್ಡವರಾದ್ಮೇಲೆ ನಮಗೆ ಆ ತರ ಒಂದು ಒಳ್ಳೆ ಮೂಮೆಂಟ್ಸ್ ಆಗ್ಲಿ ಅವ್ರ ಜೊತೆ ನಾವು ಕಳಿಯೋ ದಿನಗಳು ಮತ್ತೆ ಬರಲ್ಲ. ಹಾಗೇನೆ ನಮ್ಮ ಈ ಏನ್ ಪಿಕ್ನಿಕ್ ಸ್ಟಾರ್ಟ್ ಮಾಡಿದೀವಿ, ಪ್ರತಿ ಸಲನೂ ಬೇರೆ ಬೇರೆ ಜಾಗಕ್ಕೆ ಪ್ಲಾನ್ ಮಾಡ್ತೀವಿ. ಇವತ್ತು ನೋಡೋಣ, ನಾವೊಂದು ನಮ್ಮ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ತುಂಬಾ ಟೈಮಲ್ಲಿ ವಿಡಿಯೋಸ್ ಮಾಡಿದೀವಿ ನಾವು, ಅಲ್ಲಿಗೆ ಹೊರಟಿದೀವಿ. ಅಲ್ಲಿ ಆ್ಯಕ್ಚುಲಿ ಯಾರಿಗೂ ಅಲೋ ಮಾಡಲ್ಲ. ನಾವು ಸ್ವಲ್ಪ ಜಾಸ್ತಿ ಪರಿಚಯ ಇದ್ದೀವಿ, ಅವಾಗವಾಗ ಹೋಗ್ತಿರ್ತೀವಿ ಅಂತ ನಮಗೆ ಅಕ್ಸೆಪ್ಟ್ ಮಾಡ್ದ ಬರೋಕ್ಕೆ, ಒಳಗಡೆ ಹೋಗೋಕ್ಕೆಲ್ಲ ಬಿಡ್ತಾರೆ. ಅಲ್ಲಿ ಮಕ್ಳಿಗೆ ಕೂಡ ಆಡೋಕ್ಕೆ ಯಾವುದೇ ಥರ ಡೇಂಜರಸ್ ಏನಿಲ್ಲ. ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಅವ್ರು ಆಟ ಆಡೋ ಟೈಮಲ್ಲೂ ನಮಗೆ ಆದರೆ ಒಂದೊಂದು ವೀಡಿಯೋಸ್ ಕೂಡ ಮಾಡ್ಕೊತೀವಿ. ಇವು ನೋಡ್ರಿ ಫುಲ್ ಎಂಜಾಯ್ ಮಾಡ್ತೇನೆ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ನಾವೆಲ್ಲ ಮಲ್ನಾಡ್ ಸೈಡಲ್ಲಿ ಒಂದು ಒಳ್ಳೆ ಪ್ಲೇಸ್ಗಳನ್ನ ನೋಡಿರ್ತೀವಿ, ಗಿಡ ಮರ ಅದೆಲ್ಲ. ಆದರೆ ಇಲ್ಲಿ ಕಮಲಾಪುರ ಅಂತಿದೆ ಹೊಸಪೇಟೆ ರೋಡಲ್ಲಿ. ಅದು ಕೂಡ ಒಳ್ಳೆ ಹಳ್ಳಿ ವಾತಾವರಣ, ಫುಲ್ಲು ಹಸಿರು ಎಲ್ಲ ತುಂಬ ಚೆನ್ನಾಗಿ ತುಂಬ್ಕೊಂಡಿರುತ್ತೆ. ಆಮೇಲೆ ಅಲ್ಲಿ ನಮಗೆ ತುಂಬ ಇಷ್ಟ ಆ ಜಾಗ ಅಂದರೆ, ಅಲ್ಲಿ ಹೋಗಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಆ ಜಾಗ ಇದೆ ನೋಡ್ರಿ. ಮಕ್ಕಳು ಕೂಡ ತುಂಬ ಖುಷಿಯಾಗಿರ್ತಾರೆ. ಟಿಫನ್ ತಿನ್ನೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆಮೇಲೆ ಈ ವಾಟ್ರ್ ಕೂಡ ಫ್ರೆಶ್ ವಾಟ್ರ್ ಇದೆ. ತಿಂಡಿ ಎಲ್ಲ ತಿಂದು ಆಮೇಲೆ ಮಕ್ಕಳು ಸ್ವಲ್ಪ ಆಟ ಆಡ್ತಾರೆ. ನಾವೇ ನಮ್ಮ ಫ್ಯಾಮಿಲಿ ನಾವಷ್ಟೇ ಹೋಗೋ ಉದ್ದೇಶ ಏನಪ್ಪ ಅಂದರೆ, ಸಮ್ಟೈಮ್ಸು ಬೇರೆ ಫ್ಯಾಮಿಲಿ ಯಾರು ನಮ್ಮ ಜೊತೆ ಬಂದ್ರೂ ಏನೋ ನಮಗೆ ಆ ವೈಬ್ ಸೆಟ್ ಆಗಲ್ಲ ಅನ್ಸುತ್ತೆ. ಅಂದರೆ ಪಾಪ ಅವ್ರು ಕಂಫರ್ಟೇಬಲ್ ಆಗಿ ನಮ್ಮ ಜೊತೆ ಇದಾರೋ ಇಲ್ವೋ ಅನ್ನೋ ಥರ ನಮಗೆ ಗಿಲ್ಟಿ ಫೀಲ್ ಆಗುತ್ತೆ. ಹಾಗಾಗಿ ನಾವು 4 ಜನ ನಮ್ಮ ಫ್ಯಾಮಿಲಿ ಅಷ್ಟೇ ಹೋಗಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಕೊಂಡ್ಬರ್ತೀವಿ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ತಲೆಯಲ್ಲಿ ಎಷ್ಟೇ ಟೆನ್ಷನ್ ಇದ್ರು, ಎಷ್ಟೇ ಪ್ರೆಷರ್ ಏನೇ ಇದ್ರು ಒಂದ್ಸಲ ವೀಕಲ್ಲಿ ಈ ಥರ ಒಂದು ಔಟಿಂಗ್ ಹೋಗಿ ಬಂದ್ವಿ ಅನ್ಕೊಳ್ರಿ, ಎಷ್ಟೋ ರಿಫ್ರೆಶ್ ಅನ್ಸುತ್ತೆ. ಆ ಗಿಡ ಮರ, ಆ ಪ್ರಾಣಿ ಪಕ್ಷಿಗಳು, ಆ ನೀರಿಂದಾಗ್ಲಿ ಅದನ್ನೆಲ್ಲ ನಾವು ಫೀಲ್ ಮಾಡಿ ಅಲ್ಲಿ ಕಳೆದು ಬರ್ತೀವಲ್ಲ, ಅದು ಇಡೀ ವೀಕ್ ಇರುತ್ತೆ. ನಿಜ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಾವು ಬೆಳೆದಿರೋದೆಲ್ಲ ಹಳ್ಳಿ ಜೀವನದಲ್ಲಿ, ಹಂಗಾಗಿ ನಮಗೆ ಹಳ್ಳಿ ಅಂದ್ರೆ ತುಂಬಾ ಇಷ್ಟ. ಮತ್ತೆ ನಾವ್ ಯಾವಾಗ್ಲೂ ಹೋಗಕ್ಕಾಗಲ್ಲ ಅಲ್ಲಿ ಅಂತ ಹೇಳಿ ಈ ತರ ವಾರದಲ್ಲಿ ಒಂದ್ಸತಿ ಪ್ಲಾನ್ ಮಾಡ್ತೀವಿ. ನೀವೇನೇ ಹೇಳಿ, ಹಳ್ಳಿಲಿರೋರಿಗೆ ಸಿಟಿ ಜೀವನ ಇಷ್ಟ ಆಗುತ್ತೆ, ಸಿಟಿಲಿರೋರಿಗೆ ಹಳ್ಳಿ ಜೀವನ ಇಷ್ಟ ಆಗುತ್ತೆ. ಹಳ್ಳಿಯವ್ರು ಏನಂತಂದ್ರೆ, ನಿಮಗ್ ಬಿಡಪ್ಪ ತಿಂಗಳ ಸಂಬಳ ಬರುತ್ತೆ, ನಮ್ಮಂಗ್ ವರ್ಷ ಪೂರ್ತಿ ಕಾಯಂಗಿಲ್ಲ ಅಂತ ಅವ್ರು ಯೋಚನೆ ಮಾಡ್ತಾರೆ. ಆದ್ರೆ ನಮಗ್ ಏನನ್ಸುತ್ತೆ, ಇದೇ ಬೆಳಗ್ಗೆ ಎದ್ದು ಅದೇ ಡ್ಯೂಟಿ, ಅದೇ ಜಂಜಾಟ ಯಾರಿಗ್ ಬೇಕಪ್ಪ. ಅದೇ ಹಳ್ಳಿ ಕಡೆ ಹೋಗ್ಬಿಟ್ರೆ ಪ್ರತಿದಿನ ಹೊಸ ದಿನ ತರ ಇರುತ್ತೆ. ನಿನಗೆ ಇಷ್ಟ ಆಯ್ತಾ, ಓದ್ಯಾ, ಕೆಲಸ ಮಾಡ್ದ್ಯಾ, 1-2 ಗಂಟೆ ರೆಸ್ಟ್ ಮಾಡ್ದ್ಯಾ, ನಿನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲಿ ಹಂಗಾಗಲ್ಲ, ಬಾಸ್ಗಳು ಇರ್ತಾರೆ, ಹೇಳ್ತಾರೆ, ಕೇಳ್ತಾರೆ, ಅದೆಲ್ಲ ಇರುತ್ತೆ. ಏನಾದ್ರೂ ಕಣ್ಣಿಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರಲ್ಲ, ಆ ತರ ವಿಡಿಯೋ ಕೂಡ ಮಾಡ್ಕೊಂಡ್ವಿ, ಒಂದು ರೀಲ್ ಕೂಡ. ನಮ್ಮ ಫೋಟೋಗ್ರಾಫರು ಅವರಿಗೆ ತುಂಬಾ ಅರ್ಜೆಂಟ್ ಬಂದ್ಬಿಟ್ಟಿತ್ತು, ನೆಂಟ್ರನ್ನ ಬೆಳಗ್ಗೆ ಕಳಿಸಿರ್ಲಿಲ್ಲ ಅವರು. ನಾವು ಹೆಂಗೋ ಅಲ್ಲಿ ವಾಟರ್ ಇರುತ್ತಲ್ಲ ಅಂತ ಹೇಳಿ ಹೆಂಗೋ ಕರ್ಕೊಂಡು ಹೋಗಿದ್ವಿ. ಅವರು ನೆಂಟ್ರಿಗಿಂಟ್ರನ್ನೆಲ್ಲ ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಮತ್ತೆ ಅವನ ಹತ್ರ ಫೋಟೋಸ್ ನಾವು ತಗೊಂಡ್ವಿ. ನಾನು ಯಾವಾಗಲೂ ಹೇಳ್ತಿದ್ದೆ ಅಲ್ಲ, ನಮ್ಮ ಕ್ಯಾಮ್ರಾಮನ್ ಯಾರು ತೋರಿಸ್ಬೇಕು ನಿಮಗೆ ಅಂತೇಳಿ. ಇವರೇ ನೋಡ್ರಿ ನಮ್ಮ ಕ್ಯಾಮ್ರಾಮನು. ಅವನು ನಿಜವಾಗ್ಲೂ ಒಳ್ಳೆ ಪಿಕ್ಸ್ ತೆಗಿಯಲ್ಲ. ನಮ್ಮ ತಲೆ ಕಟ್ ಮಾಡೋದು, ಕಾಲು ಕಟ್ ಮಾಡಿರೋದು, ವಿಡಿಯೋಸ್ ಮಾಡ್ತಾ ಆ ಕಡೆ ಈ ಕಡೆ ಮಾಡೋದು, ಸೋಮಾರಿ ಥರ ನಿಲ್ಲೋದು, ಹಿಂಗೆಲ್ಲ ಮಾಡ್ತೀಯಾನೆ. ಅವ್ರ ಪಪ್ಪ ಅವ್ನು ವಿಡಿಯೋ ಮಾಡ್ತೀಯಾರೆ ಅಂತೇಳಿ ಏನು ದೊಡ್ಡ ಡವ್ ಮಾಡ್ತೀಯಾನೆ. ಅವ್ನು ಆ ಥರ ಏನಿಲ್ಲ. ವಿಡಿಯೋ ಮಾಡೋ ಅಂದ್ರೇ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹೋಗ್ಮಮ್ಮ ಬರೀ ತಲೆ ತಿಂತೀರ ಹಂಗೆ ಹೆಂಗೆ ಅಂತಾನೆ. ಅವನಿಗೋಸ್ಕರ ಅಂದ್ರೆ ಕರ್ಕೊಂಡು ಹೋಗಿರ್ತೀವಿ, ಆಲ್ಮೋಸ್ಟ್ ಟೈಮ್ ಅವ್ರ ಜೊತೆನೇ ಸ್ಪೆಂಡ್ ಮಾಡ್ತೀವಿ. ಬಟ್ ಅವನು ಒಂದೇ ಒಂದು ವಿಡಿಯೋ ಕೂಡ ನಮಗೆ ಮಾಡಲ್ಲ, ಒಂದು ಫೋಟೋ ಕೂಡ ತೆಗಿಯಲ್ಲ. ಅವನಿಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಎಷ್ಟೋ ಹೊತ್ತಾದ್ಮೇಲೆ ಒಪ್ಕೊಂತಾನೆ. ಅದನ್ನು ಅವನಿಗೇನೋ ಮನೆಗೆ ಹೋದ್ಮೇಲೆ ಅದು ಕೊಡಿಸ್ತೀವಿ, ಇದು ಕೊಡಿಸ್ತೀವಿ, ಟಾಯ್ಸ್ ಕೊಡಿಸ್ತೀವಿ, ಆ ಥರ ಎಲ್ಲ ನಾವು ಅವನಿಗೆ ಕನ್ವಿನ್ಸ್ ಮಾಡಬೇಕು. ಏನಾದರೂ ಕೊಡಿಸ್ತೀವಿ ಅಂದರೆ ಮಾತ್ರ ಮಾಡ್ತಾನೆ, ಇಲ್ಲಾಂದರೆ ವಿಡಿಯೋ ಏನು ಮಾಡಲ್ಲ ಅವನು.
ಅವನ ಹತ್ರ ರಿಕ್ವೆಸ್ಟ್ ಮಾಡಿಸ್ತೀವಿ. ಇವನೇ ನೋಡ್ರಿ ನಮ್ಮ ಕ್ಯಾಮ್ರಾಮನ್. ನಾನು ಫೈನಲಿ ತೋರಿಸಿದ್ದೀನಿ. ತುಂಬಾ ಹೊತ್ತು ಮಕ್ಕಳು ಆಟ ಆಡಿದ್ರು, ವಾಟ್ರಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿದ್ರು. ಎವ್ರಿ ಟೈಮ್ ಆಲ್ಮೋಸ್ಟ್ ನಾವು ಕೆನಲಿಗೆ ಕರ್ಕೊಂಡು ಹೋಗ್ತಿರ್ತೀವಿ. ಅಂದರೆ ಕೆನಲೆಲ್ಲ ಸೇಫ್ ಇರಲ್ಲ, ಆದ್ರೂ ನಾವು ತುಂಬ ಹುಷಾರಾಗಿ ನೋಡ್ಕೊಂಡು ಕರ್ಕೊಂಬರ್ತೀವಿ. ಒಂದು 3 ಅವರ್ಸ್ ಆಟ ಆದ್ಮೇಲೆ ನಮಗೆ ಸ್ವಲ್ಪ ಹಾಸ್ಪಿಟಲ್ ಕೆಲಸ ಇತ್ತು. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಅಷ್ಟೊತ್ತಿಗಾಗಲೇ ನಮಗೆ ಹಶ್ವು ಕೂಡ ಆಗಿತ್ತು. ಊಟ ಮಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ನಾವು ಮತ್ತೆ ಮನೆಗೆ ರಿಟರ್ನ್ ಆಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ಹಂಗೆ ಆನ್ ದಿ ವೇ ಹೋಗ್ತಾ ಜಾತ್ರೆಗೆ ಆಗಲ್ ತಗೊಂಡ್ವಿ ಎಲ್ಲರೂ ಒಂದೊಂದು. ಅದು ಯಾರಿಂದನಪ್ಪ ಅಂದ್ರೆ, ನೀವು ಆಲ್ಮೋಸ್ಟ್ ನೋಡಿರ್ತೀರಾ ನಮ್ಮ ಶೋಕಿ ಜಾಸ್ತಿ ಯಾರು ಮಾಡ್ತಾರೆ ಅಂತ ಹೇಳಿ. ನಮ್ ಚಿಕ್ಕ ಮಗ ಅದನ್ನ ಹಂಗೆ ಬೈ ಮಿಸ್ ನೋಡ್ಬಿಟ್ಟ. ಅದ್ ಬೇಕೇ ಬೇಕು ಆಗಲ್ಲ ಅಂತ ಹಠ ಹಿಡ್ದ. ಸುಮ್ನೆ ಅವನಿಗೆ ಬೇಜಾರ್ ಮಾಡೋದ್ ಬೇಡ ಅಂತ ಹೇಳಿ ಕೊಡ್ಸಿದ್ವಿ. ಅವನು ಶೋಕಿ ಯಾವ ರೇಂಜಿಗೆ ಆಗಿದೆ ಅಂದ್ರೆ, ಗಾಗಲ್ ಆಗ್ಲಿ, ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಪಿಕ್ಸ್ ಗಳಿಗೆ ಪೋಸ್ ಕೊಡೋದಾಗ್ಲಿ, ತುಂಬಾ ಜನ ಹೇಳ್ತಿರ್ತಾರೆ ತುಂಬಾ ಉಡಾಳ ಇದ್ದಾನೆ ಅಂತ ಹೇಳಿ. 100% ಭಾರಿ ಉಡಾಳ ಅವನು. ತುಂಬಾ ಹಶ್ವಾಗಿದ್ರಿಂದ ಹೋಟೆಲಿಗೆ ಹೋದ್ವಿ. ಫಸ್ಟ್ ಊಟ ಆದ್ಮೇಲೆ ಬೇರೆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇರುತ್ತೆ, ಹಶ್ವು ಮಾಡ್ಕೊಂಡು ಏನು ಮಾಡಕ್ಕಾಗಲ್ಲ. ಅಲ್ಲಿ ನಮ್ಮ ಫಾಲೋವರ್ಸ್ ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಅವರೇ ನಮ್ಮನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು. ನೀವು ಡುಮ್ಮಿ ಅಂತ ಕರೆಯೋದಲ್ಲ, ನಮಗೆ ತುಂಬಾ ಇಷ್ಟ ಅಂತ ಹೇಳಿ ತುಂಬಾ ಖುಷಿ ಪಟ್ರು. ಅವ್ರ ಜೊತೆ ಒಂದು ಕ್ಲಿಕ್ ಇರ್ಲಿ ಅಂತ ತಗೊಂಡ್ವಿ. ಇದೇ ತರ ನಮಗೆ ತುಂಬಾ ಜನ ಸಿಗ್ತಾರೆ. ತುಂಬಾ ಜನ ನಮ್ಮನ್ನ ಐಡೆಂಟಿಫೈ ಮಾಡ್ತಾರೆ. ಅವ್ರದ್ದೆಲ್ಲದೂ ನಾವು ಕ್ಲಿಪ್ಸ್ ತಗೊಳಕ್ ಆಗಿರಲ್ಲ ಆ ಟೈಮಿಗೆ. ಯಾಕಂದ್ರೆ ನಾವು ವಿಡಿಯೋಸ್ ಮಾಡ್ತಾ ಫೋಟೋಸ್ ತೆಗಿತಾ ಅವ್ರ ಹತ್ರ ನಿಂತ್ರೆ ಅವರು ಬೇಜಾರ್ ಮಾಡ್ಕೊಂತಾರೆ ಅನ್ನೋದು ಅಷ್ಟೇನೆ. ಅದಕ್ಕೋಸ್ಕರ ನಾವು ಮಾತಾಡ್ಸ್ಕೊಂಡ್ ಬರ್ತೀವಿ. ನಮ್ಮನ್ನ ತುಂಬಾ ಜನ ಐಡೆಂಟಿಫೈ ಮಾಡ್ತಿದ್ದೀರಾ. ನಿಮ್ ಸಪೋರ್ಟ್ ನಮಗೆ ಯಾವಾಗ್ಲೂ ಇದೇ ತರ ಇರ್ಲಿ. ನಾವ್ ಇನ್ನೂ ಜಾಸ್ತಿ ಎಂಟರ್ಟೈನ್ ಮಾಡ್ತೀವಿ. ಆಮೇಲೆ ಜುಡಿಯೋದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ. ಹಾಗೆ ಮಿಡಲ್ ಅಲ್ಲಿ ಒಂದು ಯೂಟ್ಯೂಬಿಗೆ ಒಂದು ರೀಲ್ ಮಾಡ್ಕೊಂಡ್ವಿ. ನಾವು ಮರ್ತೇ ಬಿಟ್ಟಿದ್ವಿ ಯೂಟ್ಯೂಬಿಗೆ ಹಾಕೋದು. ಆಮೇಲೆ ಹಂಗಾಗಿ ಅಲ್ಲಿರೋ ಟೈಮಲ್ಲಿ ನಮಗೆ ಆ ಟೈಮಲ್ಲಿ ಏನ್ ಫ್ಲಾಶ್ ಆಯ್ತು ಅದೊಂದು ವಿಡಿಯೋ ಮಾಡಿದ್ವಿ ಅದಕ್ಕೋಸ್ಕರ ಅಂತಾನೆ. ಆಮೇಲೆ ಬಿಸಿ ಬಿಸಿ ಟೀ ಕುಡ್ದು ಫೈನಲಿ ಮನೆಗೆ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಇಲ್ಲ ಇವಾಗ ಮತ್ತೆ ನಮಗೆ ನೈಟ್ ಕೂಡ ಒಂದು ಗ್ಯಾಂಗ್ ಸಿಕ್ತು. ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಅವರು ಕೂಡ ನಮ್ಮನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು. ಕೊನೆಯದಾಗಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಪ್ರಪಂಚದಲ್ಲಿ ಇವಾಗಿನ ಜನರೇಷನ್ ಅಲ್ಲಿ ಒಂದ್ ಒಳ್ಳೆ ಮನ್ಸಿರೋರು ಸಿಗೋದು ತುಂಬಾ ಕಷ್ಟ. ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ.